ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸ್ನೇಹಿತ BM ಗುಜ್ಜಲ್. ಇವತ್ತು ನಾವು ಇನ್ನೊಂದು ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾಕ್ ಯಾವುದಂದರೆ ಸಿರ್ಕಾ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಕ್ರೀನಲ್ಲಿ ನಾನು ಈ ಸ್ಟಾಕ್ನ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಟ್ಟಿದ್ದೀನಿ. ಸ್ಟಾಕು ಇಲ್ಲಿ ನೋಡಿ, ಜನವರಿ 15ಗೆ 423 ಇದ್ದಂಥ ಸ್ಟಾಕು ಇವತ್ತು ನಿಮಗೆ ಡಿಸ್ಕೌಂಟ್ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. 411 ರನ್ ಆಗ್ತಿದೆ. ಅದಕ್ಕೋಸ್ಕರ ಈ ಸ್ಟಾಕನ್ನು ನಾನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ಸ್ಟಾಕು ಪಿವೋಟ್ ಪಾಯಿಂಟನ್ನು ಸಪೋರ್ಟಾಗಿ ತೊಗೊಂಡು ಇಲ್ಲೇನು ಕಾಣ್ತಿದೆ ನಿಮಗೆ, ಈ ಪಿವೋಟ್ ಪಾಯಿಂಟನ್ನ ಸಪೋರ್ಟಾಗಿ ತೊಗೊಂಡು ಈಗ ಮೇಲೆ ಹೋಗ್ತಾ ಇದೆ ಸ್ಟಾಕು. ಅದಕ್ಕೋಸ್ಕರ ನಾನು ಇಲ್ಲೊಂದು ಬ್ಲೂ ಲೈನನ್ನು ನಿಮಗೆ 404.80 ಇಲ್ಲಿ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ನಾವು ಇದೇ ಸ್ಟಾಕ್ನ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದರೆ ಜನವರಿ, ಇದೇ ತಿಂಗಳು ಜನವರಿ ಅಲ್ಲಿ ನೋಡೋಣ. ನೋಡಿ ಇಲ್ಲಿ ಸ್ನೇಹಿತರೆ, ಗಮನಿಸಿ, ಇಲ್ಲಿ ಸ್ಟಾಕು ಜನವರಿ 1ನೇ ತಾರೀಕು 2 ಜನವರಿ 2ನೇ ತಾರೀಕು ಎಲ್ಲ ಮೂಮೆಂಟು ಇಲ್ಲೇ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಬ್ಲೂ ಲೈನು, ಇಲ್ಲೇ ಸ್ಟಾಕ್ ರನ್ ಆಗ್ತಾಯಿತ್ತು. ಇಲ್ಲಿ ಪಿವೋಟ್ ಪಾಯಿಂಟ್ ಸಪೋರ್ಟ್ ತೊಗೊಂಡು ಸ್ಟಾಕ್ ಮೇಲೆ ಹೋಗಿದೆ. ಮತ್ತು ಇಲ್ಲಿ ಮೇಲೆ ರೆಸಿಸ್ಟೆನ್ಸ್ ಸ್ವಲ್ಪ ರಿಟ್ರೇಟ್ ಆಗಿ ಮತ್ತೆ ಮೇಲೆ ಹೋಗಿದೆ ಸ್ಟಾಕು. ನೋಡ್ತಾ ಇದ್ದಾರೆ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಸ್ಟಾಕು ನಿಮಗೆ 404ಇಂದ ಕಂಟಿನ್ಯೂಸ್ ಆಗಿ 436ವರೆಗೂ ಹೋಗಿದೆ. ನೆಕ್ಸ್ಟು ಇಲ್ಲಿ ಮೇಲೆ 426 ಟ್ರೆಂಡ್ ಲೈನ್ ಬ್ರೇಕ್ ಆದಮೇಲೆ ಸ್ಟಾಕು ಮತ್ತೆ ಪಿವೋಟ್ ಪಾಯಿಂಟ್ನ ಸಪೋರ್ಟ್ ಆಗಿ ತೊಗೊಂಡು ಮತ್ತೆ 200 ಮೂವಿಂಗ್ ಎವರೇಜ್, ಇಲ್ಲೇ ನಿಮ್ಮ ಗ್ರೀನ್ ಲೈನ್ ಒಂದು ಕಾಣ್ತಾ ಇದೆ, ಇದು 200 ಡೇಸ್ ಮೂವಿಂಗ್ ಎವರೇಜ್, ಅದಕ್ಕೆ ಸಪೋರ್ಟ್ ಆಗಿ ತೊಗೊಂಡು ಮತ್ತೆ ಸ್ಟಾಕು ಮೇಲೆ ಹೋಗಿತ್ತು. ಗಮನಿಸ್ತಿದ್ದೀರಾ, ಈಗ ಅದನ್ನು ಬ್ರೇಕ್ ಮಾಡಿ ಕೆಳಗೆ ಬಂದಿದೆ ಸ್ನೇಹಿತರೆ. ಇಲ್ಲಿ ಮತ್ತೆ ಸೇಮ್, ಇಲ್ಲಿ ಗಮನಿಸಿ, 16 ಜನವರಿ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಕ್ಯಾಂಡಲ್ ಸ್ಟಿಕ್ಕು, ಇದು ಸೇಮ್ ಪಿವೋಟ್ ಪಾಯಿಂಟ್ನ ಸಪೋರ್ಟ್ ಆಗಿ ತೊಗೊಂಡು ಮತ್ತೆ ಮೇಲೆ ಹೋಗೋಕ್ಕೆ ರೆಡಿಯಾಗಿದೆ. ನೀವು ಸ್ಟಾಕ್ನ ಕನ್ಸಿಡರ್ ಮಾಡೋದಾದರೆ ಇದು ಯಾವುದೇ ಥರದ ರೆಕಮೆಂಡೇಷನ್ ಅಂತೂ ಅಲ್ಲ ನಮ್ಮ ಕಡೆಯಿಂದ, ಇದು ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅಷ್ಟೇ. ನಾವು ಹೇಳ್ತಾ ಇರೋದು, ನೀವು ಈ ಸ್ಟಾಕ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಇದು ಮುಂದೆ ಸ್ಟಾಕು 438 to 440 ಹೋಗೋಂಥ ಎಲ್ಲ ಸಾಧ್ಯತೆಗಳು ಈ ಸ್ಟಾಕಲ್ಲಿ ಕಾಣ್ತಿದೆ. ನೋಡಿ, ಥಿಂಕ್ ಮಾಡಿ ಸ್ನೇಹಿತರೆ. ಧನ್ಯವಾದ.